ಐಪಿಎಲ್ 2025 ರೀಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆರ್ಸಿಬಿ ಟೀಮ್ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಎದುರಾಗಿದೆ. ಜಾಶ್ ಹೆಜ್ಲುಡರ್ ಬಗ್ಗೆ ಒಂದು ಹ್ಯೂಜ್ ಅಪ್ಡೇಟ್ ಬರ್ತಾ ಇದೆ ಮತ್ತು ಐಪಿಎಲ್ 2025 ರೀಸ್ಟಾರ್ಟ್ ಶೆಡ್ಯೂಲ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ ಐಪಿಎಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೇನೆ. ಸೊ ಫಸ್ಟ್ ಅಪ್ಡೇಟ್ ಐಪಿಎಲ್ 2025 ರೀಸ್ಟಾರ್ಟ್ ಆಗುವ ಬಗ್ಗೆ. ಸೊ ರೀಸ್ಟಾರ್ಟ್ ಮೇ 16ಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಈ ಮೇ 16ಕ್ಕೆ ಫಸ್ಟ್ ಮ್ಯಾಚ್ ಯಾವ್ದಪ್ಪ ಅಂದ್ರೆ ಅದು LSG ವರ್ಸಸ್ RCB. ಸೊ ಈ ಒಂದು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಆಕ್ಚುಲಿ DC ವರ್ಸಸ್ ಪಂಜಾಬ್ ಮ್ಯಾಚ್ ಸ್ಟಾರ್ಟ್ ಆಗಬೇಕಾಯ್ತು. ಆದ್ರೆ ನಮ್ಮ BCCI ಇದ್ರು ಸೊ ಇಬ್ಬರಿಗೆ ಒಂದೊಂದು ಪಾಯಿಂಟ್ ಕೊಟ್ಕೇಸಿ ಅಲ್ಲಿಗೆ ಸಾಕ್ ಮಾಡ್ತಾ ಇದ್ರೆ. ಬಟ್ ಫಸ್ಟ್ ಮ್ಯಾಚ್ ಅದು LSG ವರ್ಸಸ್ RCB ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಮತ್ತು ಸೊ ಎಂಡ್ ಆಗೋದು ಅಂದ್ರೆ ಐಪಿಎಲ್ 2025 ಫೈನಲ್ ಮ್ಯಾಚ್ ನಡೆಯೋದು ಅದು ಮೇ 30ಕ್ಕೆ. ಸೊ ಈ ಒಂದು ಡೇಟ್ ನ ಫಿಕ್ಸ್ ಮಾಡಿದ್ರೆ ಅದು ಫೈನಲ್ ಅಪ್ಡೇಟ್. ಇನ್ನೊಂದು ಫ್ಯೂ ಅವರ್ಸ್ ಅಲ್ಲಿ ನಮ್ಮ BCCI ಇದ್ರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಲ್ಲಿವರೆಗೂ ವೇಟ್ ಮಾಡೋಣ. ಸೊ ನೆಕ್ಸ್ಟ್ ಸೊ ಎಲಿಮಿನೇಟರ್ ಮತ್ತು ಕ್ವಾಲಿಫೈರ್ 1 ಮತ್ತು ಕ್ವಾಲಿಫೈರ್ 2 ಅದೇ ರೀತಿಯಾಗಿ ಫೈನಲ್ ಮ್ಯಾಚ್ ನ ಸೇಮ್ ವೆನ್ಯೂ. ಸೊ ನಾವು ಯಾವ ರೀತಿ ಸೊ ನಾವು ಸೆಟ್ ಮಾಡಿದ್ವಿ, ನಮ್ಮ BCCI ಸೆಟ್ ಮಾಡಿದ್ರು ಎಕ್ಸಾಕ್ಟ್ಲಿ ಅದೇ ಒಂದು ಶೆಡ್ಯೂಲ್ ಮೇಂಟೈನ್ ಮಾಡ್ತಾ ಇದ್ರೆ. ಸೊ ಇನ್ನೊಂದು ಹ್ಯೂಜ್ ಅಪ್ಡೇಟ್ ಬರ್ತಾ ಇದೆ. ಇದು ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಸ್ಯಾಡ್ ನ್ಯೂಸ್. ನಾನು ಆಲ್ರೆಡಿ 1 ವೀಕ್ ಮುಂಚೆನೆ ನಾವು ಡಿಸ್ಕಸ್ ಮಾಡಿದೀನಿ. ಏನಪ್ಪಾ ಅಂದ್ರೆ ಜಾಶ್ ಹೆಜ್ಲುವುಡ್ ಗೆ ಅದು ಶೋಲ್ಡರ್ ನಿಗಲಾಗಿತ್ತು. ಸೊ ನಾನು ವಿಡಿಯೋ ಮಾಡಿದೆ. ಸೊ ಮೈಟ್ ಬಿ ಈ ಒಂದು ಶೋಲ್ಡರ್ ನಿಗಲು ಸೀರಿಯಸ್ ಆಯ್ತಪ್ಪ ಅಂದ್ರೆ ಡೆಫಿನೆಟ್ ಆಗಿ ಜಾಶ್ ಹೆಜ್ಲುವುಡ್ ಆಲ್ ಸೆಟ್ ಐಪಿಎಲ್ 2025 ಇಂದ ರೂಲ್ಡ್ ಔಟ್ ಆಗುವಂತಹ ಚಾನ್ಸ್ ಇದೆ ಅಂತ ವಿಡಿಯೋ ಮಾಡಿದೆ. ಆದ್ರೆ ಸಾಕಷ್ಟು ಫ್ಯಾನ್ಸ್ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದ್ರು, ಬ್ಯಾಡ್ ಆಗಿ ಕಮೆಂಟ್ ಮಾಡಿದ್ರು, ಫೇಕ್ ಅಂತೇಳಿ. ಆದ್ರೆ ಎಕ್ಸಾಕ್ಟ್ಲಿ ಇವತ್ತಿನ ದಿನ ಅದೇ ರಿಯಲ್ ಆಗ್ತಾ ಇದೆ ಗುರು. ESPN ರಿಪೋರ್ಟ್ ಮಾಡಿದೆ ಜಾಶ್ ಹೆಜ್ಲುವುಡ್ ಇಂಜುರಿ ಆಗಿದೆ. ಅವರು ಐಪಿಎಲ್ 2025 ರೀಸ್ಟಾರ್ಟ್ ಆದ್ರೆ RCBಗೆ ಬರೋದು ಡೌಟ್ ಅಂತೇಳಿ ರಿಪೋರ್ಟ್ ಮಾಡಿದೆ. ಸೊ ಇಲ್ಲಿ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಸೊ ಮತ್ತೆ ಯಾಕೆ ಇವ್ರ ಮೇಲೆ ರಿಸ್ಕ್ ತಗೋಬೇಕಂತೇಳಿ ಇವ್ರ ಮತ್ತೆ ಇಂಡಿಯಾಕ್ಕೆ ಬರೋಕೆ ಬಿಡ್ತಾ ಇಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ಸೊ ನೆಕ್ಸ್ಟ್ WTC ಫೈನಲ್ ಆ ಒಂದು ಸೈಕಲ್ ಇದೆ. ಸೊ ಡೆಫಿನೆಟ್ ಆಗಿ ಜಾಶ್ ಹೆಜ್ಲುವುಡ್ ಅಲ್ಲಿ ಆಸ್ಟ್ರೇಲಿಯಾಕ್ಕೆ ವೆರಿ ಇಂಪಾರ್ಟೆಂಟ್. ಸೊ ಆ ಒಂದು ರೀಸನ್ ಮೇಲೆ ಇಲ್ಲಿ ಜಾಶ್ ಹೆಜ್ಲುವುಡ್ ಗೆ ಇಂಡಿಯಾಕ್ಕೆ ಬರೋಕೆ ಅಲ್ಲಿ ಚಾನ್ಸ್ ನ ಕೊಡ್ತಾ ಇಲ್ಲ ಆಸ್ಟ್ರೇಲಿಯಾ ಮ್ಯಾನೇಜ್ಮೆಂಟ್. ಸೊ ಫಿಂಗರ್ ಕ್ರಾಸ್ ಆಗ್ತಾ ಇದೆ. ಹೋಪ್ ಜಾಶ್ ಹೆಜ್ಲುವುಡ್ RCBಗೆ ಬರ್ಲಿ, ಈ ಒಂದು IPL 2025 ಆಡ್ಲಿ ಅಂತೇಳಿ. ಬಟ್ ಡೌಟ್ ಅಂದ್ರೆ ಮುಗಿತು ಕತೆ RCBದು. ಸೊ ಈಗ ನಾವು RCB ಟೀಮ್ ಅಲ್ಲಿ ಲುಂಗಿ ಅಂಗಿಡಿ ಮೇನ್ ಬೌಲರ್ ಹಾಕಿಸಿ ಕಣಕ್ಕೆ ಇಳಿಯುವಂತಹ ಚಾನ್ಸ್ ಇರುತ್ತೆ. ಬಟ್ ಜಾಶ್ ಹೆಜ್ಲುವುಡ್ ಆ ಒಂದು ಕ್ಯಾಲಿಬರ್ ನ ಯಾರು ಮ್ಯಾಚ್ ಮಾಡಕ್ಕಾಗಲ್ಲ. ಸೊ ಲುಂಗಿ ಅಂಗಿಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗೊತ್ತಿಲ್ಲ. ಹೌದು ಅಗೇನೆಸ್ಟ್ CSK ವಿರುದ್ಧ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದ್ರೆ ಸೊ ಪ್ಲೇ ಆಫ್ ಬರ್ತಾ ಇದೆ, ವೆರಿ ಇಂಪಾರ್ಟೆಂಟ್ ಮ್ಯಾಚ್. ಸೊ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಹೆಜ್ಲುವುಡ್ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ RCBಗೆ ಕಷ್ಟ ಆಗುತ್ತೆ ಗುರು. ಇನ್ನೊಂದು ಶಾಕಿಂಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಜಸ್ಟ್ ಜಾಶ್ ಹೆಜ್ಲುವುಡ್ ಅಷ್ಟೇ ಡೌಟ್ ಅಲ್ಲ. ಸೊ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಮತ್ತು ಸೌತ್ ಆಫ್ರಿಕಾ ಓವರ್ಸ್ ಪ್ಲೇಯರ್ಸ್ ಈ IPL 2025 ರೀಸ್ಟಾರ್ಟ್ ಆದ್ರೆ ಡೌಟ್ ಅಂತೇಳಿ ರಿಪೋರ್ಟ್ ಬರ್ತಾ ಇದೆ. ಯಾಕೆಂದ್ರೆ WTC ಫೈನಲ್ ಆ ಒಂದು ಮ್ಯಾಚ್ ಇದೆ. ಆ ಒಂದು ಮ್ಯಾಚ್ ಗೋಸ್ಕರ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಮತ್ತು ಸೌತ್ ಆಫ್ರಿಕಾ ಪ್ಲೇಯರ್ಸ್ ಈ IPL 2025 ರೀಸ್ಟಾರ್ಟ್ ಗೆ ಅನ್ಅವೈಲೇಬಲ್ ಇರ್ತಾರೆ ಅಂತೇಳಿ ಒಂದು ಬಿಗ್ ರಿಪೋರ್ಟ್ ಇದೆ ಗುರು. ಇದು ಮಾತ್ರ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಸೊ ನೋಡೋಣ ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತೇಳಿ. ಜಾಶ್ ಹೆಜ್ಲುವುಡ್ ಅಪ್ಡೇಟ್ ಮತ್ತು ಆಸ್ಟ್ರೇಲಿಯಾ ಪ್ಲೇಯರ್ಸ್ ಅಪ್ಡೇಟ್ ಅದೇ ರೀತಿಯಾಗಿ ಸೌತ್ ಆಫ್ರಿಕಾ ಪ್ಲೇಯರ್ಸ್ ಅಪ್ಡೇಟ್ ನಾನು ಇನ್ನೊಂದು ಫ್ಯೂ ಅವರ್ಸ್ ಅಲ್ಲಿ ಬರುತ್ತೆ. ಅದು ಏನೇ ಅಪ್ಡೇಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿತಿನ್ ಸೆಕೆಂಡ್ ಪೋಸ್ಟ್ ಮಾಡ್ತಾ ಇರ್ತೇನೆ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಹೋಗಿ ಈಗಲೇ ಜಾಯ್ನ್ ಆಗಿ. ಸೊ ಇದು ಅಪ್ಡೇಟ್. ಈ ಒಂದು ಅಪ್ಡೇಟ್ ಸ್ವಲ್ಪ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.